ಹೇಗೆ ತೆಗೋಣ ಸರ್. ನಮಸ್ತೆ ಸರ್. ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ತಾವು ಹೋಗ್ಬೇಕು ಅಂದ್ಕೊಂಡಿದ್ದೀರಿ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನ ಅಂತ ಬಂದಾಗ ಈಗ ಆಲ್ರೆಡಿ ಎಲ್ಲೋ ಒಂದ್ ಕಡೆ ಗುಸು ಬರ್ತಾ ಇದೆ, ಆಯ್ಕೆ ಆಗೋಗಿದೆ, ಇವ್ರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಿದೆ. ಸೊ ನೀವು ಆಕಾಂಕ್ಷಿ ಆಗಿದ್ದೀರಾ ಸರ್? ಹೌದು, ನಾನು ನನ್ನ ಹೆಸರು ಪೂರ್ಣಚಂದ್ರ ಕೀಕರ್ ಅಂತ, ಚೇತನ್ ಕೀಕರ್ ಅಂತಾರ. ನಾನು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿ. ಈಗಾಗಲೇ AICC ಮಾನದಂಡ ಮಾಡಿದೆ ಬೆಳಗಾವಿ ಅಧಿವೇಶನದಲ್ಲಿ 50 ವರ್ಷದ ಒಳಗಡೆ ಜಿಲ್ಲಾಧ್ಯಕ್ಷನ ಆಯ್ಕೆ ಮಾಡಬೇಕು ಅಂತ. ಅದು ಒಂದು ಮಾನದಂಡ ಇದೆ. ಅದ್ರ ಪ್ರಕಾರ ನಾನು ಅರ್ಜಿ ಹಾಕಿದ್ದೀನಿ. ನಾನು 1995ರಿಂದ ಕಾಂಗ್ರೆಸ್ ಪಾರ್ಟಿಗೆ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. 95ನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ದುಡಿತಾ ಬಂದ. 2001ರಲ್ಲಿ ಯುವ ಕಾಂಗ್ರೆಸ್ನ ಸಂಘಟನಾ ಕಾರ್ಯದರ್ಶಿಯಾಗಿ ರವಿಕುಮಾರ್ ಅಂತ ನಗರ ಘಟಕದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದು ಅವ್ರ ಅಡಿಯಲ್ಲಿ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ಬೂತ್ ಅಧ್ಯಕ್ಷ ಆಗಿದ್ದೆ 3ನೇ ವಾರ್ಡ್ಗೆ, ಮತ್ತು ವಾರ್ಡ್ ಅಧ್ಯಕ್ಷ ಆಗಿದೆ 3ನೇ ವಾರ್ಡ್ಗೆ. ಅದಾದಮೇಲೆ ಯುವ ಕಾಂಗ್ರೆಸ್ಗೆ ಅಧ್ಯಕ್ಷ ಸ್ಥಾನಕ್ಕೆ 2013ರಲ್ಲಿ ಅರ್ಜಿ ಹಾಕಿದಾಗ 35 ವರ್ಷದ ಒಳಗಡೆ ಇರಬೇಕು ಅಂತ ಇತ್ತು. ಅವಾಗ ನನಗೆ 34 ವರ್ಷ 5 ತಿಂಗಳಾಗಿತ್ತು. ಅವಾಗ ನಾನು ವೋಟ್ ಹಾಕಕ್ಕೆ ಮಾತ್ರ ನನಗೆ ಎಲಿಜಿಬಲ್ ಮಾಡಿದ್ರು, ಕಂಟೆಸ್ಟ್ ಮಾಡೋಕ್ಕೆ ಎಲಿಜಿಬಲ್ ಮಾಡಲಿಲ್ಲ. ಅದಾದಮೇಲೆ 2014ರಲ್ಲಿ ನನ್ನ AC ವೀರೇಗೌಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಅವರು ನನ್ನ ನಗರ ಘಟಕಕ್ಕೆ ಪ್ರಧಾನ ಕಾರ್ಯದರ್ಶಿಯಾಗಿ 5 ವರ್ಷ ಕೆಲಸ ಮಾಡಿದೆ. 2018ರಲ್ಲಿ ನನ್ನ ನಗರ ಘಟಕದ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ. ಅವಾಗ ಜಿಲ್ಲಾಧ್ಯಕ್ಷರಾಗಿ ಗಿರಿಗೌಡರಿದ್ದರು. ನನ್ನ ಗುರುತಿಸಿ ನಿಜಾಮ್ ಫೌದ್ದರ್ ಅವರು ನನಗೆ ನಗರ ಘಟಕದ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ರು. ಅದಾದಮೇಲೆ 2024ರಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಗಂಗಾಧರ್ ಅವರು ಶಿಫಾರಸ್ ಪತ್ರ ಕೊಟ್ಟರು. 2024ರಲ್ಲಿ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಶ್ರೀಯುತ ವಿನಯ್ ಕುಮಾರ್ ಸೊರ್ಕೆ ಅವರು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷನ ಆಯ್ಕೆ ಮಾಡಿದ್ರು. ಮತ್ತು 2022ರಲ್ಲಿ ನಾನು ಕಸಬಾ ಚುನಾವಣೆಯಲ್ಲಿ, ಅದು ಜಿದ್ದಾಜಿದ್ದಿನ ರಾಜಕಾರಣ ಆಯಿತು. ಅದರಲ್ಲೂ ಸಹ ನಾನು ಭಾಳ ಪೈಪೋಟಿ ಕೊಟ್ಟು JDSನ ಮಣಿಸ್ದೆ. ಮತ್ತು ಸೊಸೈಟಿಗಳಲ್ಲಿ ಯೂಶಲಿ JDS ಮತ್ತು BJPಗೆ ಫೈಟ್ ಇರ್ತಾಯಿತ್ತು. ಪ್ರಥಮವಾಗಿ ನಾನು JDS ವಿರುದ್ಧ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿ ಗೆದ್ದು ವಿಜಯಶಾಲಿ ಆದೆ. ನನಗೆ 65% ಮತ ಹಾಕಿದ್ರು ಜನ, ಆಯ್ಕೆ ಆದೆ. ಮತ್ತು ನಾನು 2001ರಲ್ಲಿ ಕಾಲೇಜ್ ಕಲ್ಚರಲ್ ಸೆಕ್ರೆಟರಿಯಾಗಿ ಆಯ್ಕೆ ಆಗಿದೆ. ಮಂಡ್ಯ PS ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾನು BE ಕಂಪ್ಯೂಟರ್ ಸೈನ್ಸ್ ಮುಗಿಸಿದ್ದೀನಿ. ಮತ್ತು ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಡಿಪಾರ್ಟ್ಮೆಂಟ್ ಸೆಕ್ರೆಟರಿಯಾಗಿ ಆಯ್ಕೆ ಆಗಿದೆ, CR ಆಗಿ ಆಯ್ಕೆ ಆಗಿದೆ. ನಾನು 4 ಚುನಾವಣೆ ಎದುರಿಸಿದ್ದೀನಿ, 4 ಚುನಾವಣೆಯನ್ನು ಗೆದ್ದಿದ್ದೀನಿ. ಮತ್ತು ನಮ್ಮ ಕುಟುಂಬದಲ್ಲಿ 1940ನೇ ಇಸ್ವಿಯಿಂದ 65ನೇ ಇಸ್ವಿವರೆಗೂ ನಮ್ಮ ದೊಡ್ಡ ತಾತ ಕೀಕರ್ ತಮ್ಮಯ್ಯನವರು 5 ಬಾರಿ ಪುರಸಭಾ ಸದಸ್ಯರಾಗಿದ್ದರು. ಅವ್ರು ಸತ್ತಾಗಲೂ ಪುರಸಭಾ ಸದಸ್ಯರಾಗಿ ಸತ್ತಿದ್ದಾರೆ. ಅದರಿಂದ ಅವ್ರನ್ನ ನಿತ್ಯ ಪುರಸಭಾ ಸದಸ್ಯ ಅಂತೀವಿ. ಅವರು ಪೈಲ್ವಾನರು ಹಾಗೂ KSIC ಮಿಲ್ನ ಕಾಂಟ್ರಾಕ್ಟ್ ಮಾಡಿ ಕಟ್ಟಿಸಿದ್ರು. ಮತ್ತು ಅದು KSIC ಮಿಲ್ನ ಅಧ್ಯಕ್ಷರಾಗಿದ್ದರು ಸಹ. ಮತ್ತು ಐನಗುಡಿ ಜಾತ್ರಾ ಮಹೋತ್ಸವಕ್ಕೂ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಕ್ಲಾಸ್ 1 ಕಾಂಟ್ರಾಕ್ಟರಾಗಿ ಕೆಲಸ ಮಾಡಿದ್ದಾರೆ. ತದನಂತರ ಅವರ ನಮ್ಮ ಚಿಕ್ಕ ತಾತ ಕೀಕರ್ ಪಾಪಣ್ಣನವರು 65ರಿಂದ 85ರವರೆಗೂ 4 ಬಾರಿ ಪುರಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ 73ರಿಂದ 75ರವರೆಗೂ TAPCMS ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅದಾದಮೇಲೆ ನಮ್ಮ ತಾತ ಕೀಕರ್ ಸೀನಪ್ಪನವರು 80ರಿಂದ 85ರವರೆಗೂ TAPCMS ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ತಂದೆಯವರು ಕೂಡ 78ರಿಂದ 80ರವರೆಗೂ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಮತ್ತು 85ರಿಂದ 87 TAPCMS ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ತಾಯಿಯವರು ಕೂಡ 1990ನೇ ಇಸ್ವಿಯಲ್ಲಿ ಪುರಸಭೆಗೆ ಎಲೆಕ್ಷನ್ ನಿಂತ್ಕೊಂಡು ಗೆಲ್ತಾರೆ. ಅದು 94ರಲ್ಲಿ ನಗರಸಭೆ ಆಗುತ್ತೆ. 90ರಿಂದ 95ರಾಗಿ ನಗರಸಭೆ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ನಾನು ಕೂಡ ಚುನಾಯಿತ ಪ್ರತಿನಿಧಿಯಾಗಿ ಇಲ್ಲಿವರೆಗೂ ಸತತವಾಗಿ ನಾವು ನಮ್ಮ ಕುಟುಂಬದಲ್ಲಿ ಒಂದು 20 ಚುನಾವಣೆ ಗೆದ್ದಿದ್ದೀವಿ. ಮಂಗಳಾರಪೇಟೆ ಗ್ರಾಮದವರಾಗಿ. ನಮ್ಮ ತಂದೆನೂ ಮಂಗಳಾರಪೇಟೆ, ನಮ್ಮ ತಾಯಿನೂ ಮಂಗಳಾರಪೇಟೆ. ನಮ್ಮ ತಾಯಿ ತಂದೆ T ಚಿಕ್ಕತಿಮ್ಮಯ್ಯ ಅಂತ ಜನರಲ್ ಮರ್ಚೆಂಟು. ಅವರು 62ರಿಂದ 78ರವರೆಗೂ 3 ಬಾರಿ ಪುರಸಭಾ ಸದಸ್ಯರಾಗಿ, 1 ಬಾರಿ ಪುರಸಭಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ನಮಗೂ ಕೂಡ ಕೆಂಗಲ್ ಹನುಮಂತಯ್ಯನವ್ರ ನಂಟರು. ಕೆಂಗಲ್ ಹನುಮಂತಯ್ಯವರ ತಮ್ಮ ಪುರುಷಂಗೌಡರು ಮಗನಿಗೆ ನಮ್ಮ ದೊಡ್ಡಮ್ಮನ ಕೊಟ್ಟಿದ್ದೀವಿ. ಅವರು ನಮಗೆ ನಮ್ಮ ಚಿಕ್ಕತಿಮ್ಮ ಅವರಿಗೆ ಬೀಗರಾಗಿದ್ದಾರೆ. ನಾವು ಸುಮಾರು 80 ವರ್ಷಗಳಿಂದ 89 ವರ್ಷದಿಂದ ಕಾಂಗ್ರೆಸ್ ಪಕ್ಷವಾಗಿ ಸಕ್ರಿಯವಾಗಿ ದುಡ್ಕೊಂಡ್ಬಂದಿದ್ದೀವಿ. ನಾನು ಕಳೆದ 30 ವರ್ಷದಿಂದ ವಿವಿಧ ಹುದ್ದೆಯಲ್ಲಿ ಕೆಲಸ ಮಾಡಿದ್ದೀನಿ. 2018ರಲ್ಲಿ KPCC ಮಾಸ್ಟರ್ ಸಂಯೋಜಕನಾಗಿ ನನ್ನ 1 ವಾರ ಕಾಪುಗೆ, ಉಡುಪಿಗೆ ಟ್ರೈನಿಂಗ್ ಕಳಿಸಿದ್ರು ಗಂಗಾಧರ್ ಅವರು. ಅದು ಕೂಡ ಟ್ರೈನಿಂಗ್ ಮಾಡ್ಕೊಂಬಂದು ಕನಕಪುರ ಇರ್ಬೋದು ಮತ್ತು ಇತರ ತಾಲೂಕುಗಳಲ್ಲಿ ನನ್ನ ಸಂಯೋಜಕನಾಗಿ
ಪಿ ವಿ ಮೋಹನ್ ಅವರು ಈಗ MLC ಆಗಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಮ್ಮನ್ನ ಕಳಿಸ್ತಾ ಇದ್ರು. ನಾವು ಹೋಗಿ ಸಂಯೋಜಕರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಈಗಲೂ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿತಾ ಇದ್ದೀನಿ. ನಾನು ಆಶಾ ಕಿರಣ ಇಟ್ಕೊಂಡಿದ್ದೀನಿ. ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು ಯುವ ಕಾಂಗ್ರೆಸ್ಸಿಂದ ಬಂದವರು, ಯುವಕರಿಗೆ ಪ್ರಾತಿನಿಧ್ಯ ಕೊಡ್ತಾರೆ. ನಮ್ಮ DK ಸುರೇಶ್ ಅವರು ಬಮೂಲ್ ಅಧ್ಯಕ್ಷರಾಗಿದ್ದಾರೆ. ಬಮೂಲ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಷ್ಟದಲ್ಲಿದ್ದ ಬಮೂಲನ್ನು ಇವತ್ತು ಲಾಭಕ್ಕೆ ತಂದಿದ್ದಾರೆ. ಇನ್ನೂ ಅತ್ಯುತ್ತಮವಾದ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ಅವರ ನಾಯಕತ್ವದಲ್ಲಿ ಮುಖಂಡತ್ವದಲ್ಲಿ ಮಾಡ್ತಾ ಇದ್ದೀವಿ. ಈಗ ನಮ್ಮ KPCC ಅಧ್ಯಕ್ಷರಾದಂಥ ಶ್ರೀಯುತ BK ಹರಿಪ್ರಸಾದ್ ಅವರು ಸಂಘಟನಾ ಚತುರರು. ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರು ಕೆಲಸ ಮಾಡಿದ್ದಾರೆ. ಅಂಥ ಮಾರ್ಗದರ್ಶನದಲ್ಲಿ ನಾನು ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತೀನಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.